ಬಂಧುಗಳೇ, ನಾನು 2002ರಲ್ಲಿ ಪ್ರಥಮ ದರ್ಜೆ ಕಾಲೇಜು ಕಾವೂರಿನಲ್ಲಿ ಪ್ರಾಂಶುಪಾಲನಾಗಿ ಬಂದೆ. ಆ ಸಂದರ್ಭದಲ್ಲಿ DYF ಸಖ್ಯ ನನಗೆ ಬಹಳ ಹತ್ತಿರದಿಂದ ಆಯಿತು. ಆವಾಗ ಮುನೀರ್ ಅವರೊಂದಿಗೆ ಮಾತನಾಡುವಂಥ ಸಂದರ್ಭದಲ್ಲಿ, ಎಲ್ಲ ಸ್ನೇಹಿತರೊಂದಿಗೆ ಮಾತನಾಡುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದೆ. ಏನು ಅಂತ ಹೇಳಿದ್ರೆ, ಸ್ಥಳೀಯ ಸಂಸ್ಕೃತಿಯನ್ನು ಹೊರಗಿಟ್ಟುಕೊಂಡು ಹೋರಾಟವನ್ನು ಮಾಡಲಿಕ್ಕಾಗೋದಿಲ್ಲ, ಸ್ಥಳೀಯ ಸಂಸ್ಕೃತಿಯನ್ನು ಒಳಗೊಂಡು ನಾವು ಹೋರಾಟವನ್ನು ಮಾಡಬೇಕಾಗತ್ತೆ. ಅದನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ ಎಂಬಂಥ ವಿಚಾರವನ್ನು ಆ ಸಂದರ್ಭದಲ್ಲಿ ಹೇಳಿದ್ದೆ. ಅದರ ಮೊದಲೇ ಸ್ಥಳೀಯ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ವಿಚಾರವನ್ನು ಹೋರಾಟದೊಂದಿಗೆ ಸೇರಿಸುವಂಥ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದರು. ಆನಂತರ ಕೂಡ ಅದನ್ನು ಹೆಚ್ಚು ರಭಸವಾಗಿ ಮಾಡೋದನ್ನು ನಾನು ಗಮನಿಸಿದ್ದೀನಿ. ಇದು ಒಂದು ಮಾತನ್ನು ಉಲ್ಲೇಖಿಸಬೇಕು. ಇನ್ನೊಂದು ಉದಾಹರಣೆಯನ್ನು ಹೇಳಬೇಕು ಅಂತಾದರೆ, ಅದೇ ಸಂದರ್ಭದಲ್ಲಿ ಯಾದವರು ಇದ್ದಾರೆ, ಆಮೇಲೆ ನನ್ನ ಸ್ನೇಹಿತರೆಲ್ಲ ಇದ್ದಾರೆ. ವಿವೇಕಾನಂದರ ಬಗ್ಗೆ ನಾವೊಂದು 7-8 ಕಡೆಗಳಲ್ಲಿ ಒಂದು ವಿಚಾರಗೋಷ್ಠಿಯನ್ನು ಮಾಡಿತು. ವಿಚಾರಗೋಷ್ಠಿಯನ್ನು ಮಾಡಿ ವಿವೇಕಾನಂದರ ಕ್ರಾಂತಿಕಾರಿಕ ವಿಚಾರಗಳನ್ನು ಪಸರಿಸುವಂಥ ಪ್ರಯತ್ನ ಮಾಡಿತು. ಪರಿಣಾಮ ಏನಾಯಿತು ಅಂತ ಹೇಳಿದರೆ, ವಿವೇಕಾನಂದರನ್ನ ಗುತ್ತಿಗೆ ಪಡೆದವರು ವಿವೇಕಾನಂದರ ಬಗ್ಗೆ ಮಾತಾಡೋದನ್ನು ನಿಲ್ಲಿಸಿದರು. ಇದನ್ನು ಕೂಡ ನಾನು ಗಮನಿಸಿದ್ದೀನಿ. ನಾನು ಯಾಕೆ ಇದನ್ನು ಪೀಠಿಕೆಯಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಇವತ್ತು ತುಳುನಾಡಿನ ಸಂಸ್ಕೃತಿಯ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ನಮ್ಮ ಹೋರಾಟದೊಂದಿಗೆ ನಾವು ಸೇರಿಸಿಕೊಂಡ್ರೆ ಆವಾಗ ಅದು ಹೆಚ್ಚು ಅರ್ಥಪೂರ್ಣ ಜನಸಮೂಹವನ್ನು ಮುಟ್ಟುವುದಕ್ಕೆ ಸಾಧ್ಯ ಆಗತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂತ ಹೇಳಿದರೆ, ಸಮಸ್ಯೆ ಬಂದಾಗ ಮಾತ್ರ ಸಮಸ್ಯೆಯನ್ನು ಎತ್ಕೊಂಡು ನಾವು ಹೋರಾಟವನ್ನು ಮಾಡ್ತೀವಿ, ಆ ಸಮಸ್ಯೆ ಮುಗಿದ ನಂತರ ಪ್ರತ್ಯೇಕ ಆಗ್ತೀವಿ. ಇದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ಆ ನೆಲೆಯಲ್ಲಿ ಬಹುಶಃ ಇವತ್ತಿನ ವಿಚಾರ ಸಂಕಿರಣ ಅತ್ಯಂತ ಬಹಳ ಮಹತ್ವ ಅಂತ ನಾನು ಭಾವಿಸ್ತೀನಿ. ನಿತ್ಯಾನಂದರನ್ನ ಅಭಿನಂದಿಸ್ತೀನಿ ಮತ್ತು ಈ ಸಂಘಟನೆಯನ್ನು ಮಾಡಿದವರನ್ನು ಕೂಡ ನಾನು ಅಭಿನಂದಿಸ್ತೀನಿ. ನೀವು ಕೇರಳ ತಮಿಳುನಾಡನ್ನು ಗಮನಿಸಿದರೆ ಬಹುಶಃ ಎರಡೂ ರಾಜ್ಯಗಳಲ್ಲಿ ಕೂಡ ಕರಾವಳಿಗಿಂತ ಭಿನ್ನವಾಗಿ ಅಲ್ಲಿಯ ಸಂಸ್ಕೃತಿಯ ಸ್ವರೂಪದ ಒಳಗೆ ಇದ್ದುಕೊಂಡೇ ಅಲ್ಲಿಯ ರಾಜಕಾರಣ, ಅಲ್ಲಿಯ ಸಾಮಾಜಿಕ ವ್ಯವಸ್ಥೆ ಇರುವುದರಿಂದ ಬಹುಶಃ ಇವತ್ತಿನವರೆಗೂ ಬಲಪಂಥೀಯರು ಅಲ್ಲಿ ಹೆಚ್ಚು ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಎಂಬುದನ್ನು ಕೂಡ ನಾನು ಉಲ್ಲೇಖಿಸಲಿಕ್ಕೆ ಇಷ್ಟಪಡ್ತೇನೆ. ಆ ನೆಲೆಯಲ್ಲಿ ನಾವು ಇದನ್ನು ಯೋಚನೆ ಮಾಡಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ, ನಮ್ಮ ತುಳುನಾಡಿನ ಸ್ವರೂಪ, ಸಾಂಸ್ಕೃತಿಕ ಸ್ವರೂಪ ಏನಿದೆ, ಸಾಂಸ್ಕೃತಿಕ ಸ್ಟ್ರಕ್ಚರ್ ಏನಿದೆ, ಅದನ್ನು ಅರ್ಥ ಮಾಡಿಕೊಂಡು ಅದರ ಮೂಲಕ ನಮ್ಮೆಲ್ಲ ಹೋರಾಟಗಳನ್ನು ಅಥವಾ ನಮ್ಮೆಲ್ಲ ಮಾತುಗಳನ್ನು, ನಮ್ಮೆಲ್ಲ ಯೋಜನೆಗಳನ್ನು ರೂಪಿಸಬೇಕಾದಂಥ ಅಗತ್ಯ ಇದೆ ಎಂಬಂಥ ಒಂದು ನೆಲೆಯಲ್ಲಿ ಕೆಲವು ಮಾತುಗಳನ್ನು ನಾನು ಇಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ನಿತ್ಯಾನಂದರ ಪುಸ್ತಕ ಅತ್ಯಂತ ಪರಿಪೂರ್ಣ ಅಂತ ನಾನು ಹೇಳ್ತಾ ಇಲ್ಲ, ಭಾಳ ಚೆನ್ನಾಗಿದೆ ಅಂತ ಹೇಳ್ತೇನೆ. ಒಂದು ಕಥನದ ರೀತಿಯಲ್ಲಿದೆ, ಅದು ಬಹಳ ಇಷ್ಟವಾದ್ದು. ಆದರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವೆಲ್ಲ PhD ಮಾಡುವಂಥ ಸಂದರ್ಭದಲ್ಲಿ ನಮಗೆ ಒಂದು ನಮ್ಮ ಮಾರ್ಗದರ್ಶಕರು ಹೇಳ್ತಾರೆ, ಒಂದು ಅಧ್ಯಯನ ವಿಧಾನ ಇರಬೇಕು, PhDಗೆ ಒಂದು ಭಾಷೆ ಇರಬೇಕು, ಅದನ್ನು ಪ್ರೆಸೆಂಟ್ ಮಾಡುವಂತಹ ಒಂದು ಭಾಷೆ ಇರಬೇಕು, ಅದು ಸರಳವಾಗಿರಬೇಕು, ಅರ್ಥವಾಗಿರಬೇಕು. ಆರಂಭದ ಚಾಪ್ಟ್ರಲ್ಲಿ ನೀವೇನು ಹೇಳಬೇಕು ಅಂತ ಹೇಳಿದ್ರೆ, ನಿಮ್ಮ ಅಧ್ಯಯನದ ಉದ್ದೇಶ, ಅಧ್ಯಯನದ ಸ್ವರೂಪ ಇವನ್ನೆಲ್ಲ ವಿವರಿಸಬೇಕು. ಆನಂತರ ಎಲ್ಲ ಚಾಪ್ಟರ್ಗಳಲ್ಲಿ ಅದರ ವಿವರಣೆಯನ್ನು ಕೊಡ್ತಾ ಕೊನೆಗೊಂದು ಉಪಸಂಹಾರವನ್ನು, ನೀವೇನು ಹೇಳ್ತಾ ಇದ್ದೀರಾ, ಫೈಂಡಿಂಗ್ಸ್ ಏನು ನಿಮ್ಮದು, ಅದನ್ನು ಹೇಳಬೇಕು ಅಂತ. ಅದರ ಸಮಸ್ಯೆ ಏನು ಅಂತ ಹೇಳಿದರೆ, ನಿಮಗಿಲ್ಲಿ ಒಂದು ಉದಾಹರಣೆಯನ್ನು ನಾನು ಕೊಡ್ತೀನಿ. ಈ ನೆಲೆಯಲ್ಲಿ ನೋಡಿದರೆ ಅಮೃತ ಸೋಮೇಶ್ವರರು ನಮ್ಮ ಎಲ್ಲ ಸಂಶೋಧಕರಿಗಿಂತ ಭಿನ್ನವಾಗಿ ಕಾಣ್ತಾರೆ. ಯಾಕೆ ಕಾಣ್ತಾರೆ ಅಂತ ಹೇಳಿದರೆ, ಅವರು ಯಾವತ್ತೂ ಕೂಡ ಏನು ನಮ್ಮ ಸಂಶೋಧಕರು ಅಂತ ನಾವು ಕರಿತೀವಿ, ಜಾನಪದ ಸಂಶೋಧಕರು ಅಂತ ಕರಿತೀವಿ, ಅವರು ಏನು ಅಧ್ಯಯನ ವಿಧಾನವನ್ನಾಗಲಿ, ಅದು ವಿವರಣೆಯನ್ನು ಮಾಡೋದನ್ನಾಗಲಿ, ಅಥವಾ ಅದಕ್ಕೆ ಫೈಂಡಿಂಗ್ಸನ್ನು ಕೊಡೋದನ್ನಾಗಲಿ ಒಂದು ವ್ಯವಸ್ಥೆಯನ್ನು ರೂಪಿಸಿಕೊಂಡವರವರ ಅಧ್ಯಯನದಲ್ಲಿ. ಆದ್ದರಿಂದ
ಮುಖ್ಯವಾಗಿ ಹೇಳಬೇಕಾದಂಥ ವಿಚಾರವನ್ನು, ಅಗತ್ಯವಾಗಿ ಹೇಳಬೇಕಾದಂಥ ವಿಚಾರವನ್ನು ಅಮೃತ್ ಸೋಮೇಶ್ವರರು ತನ್ನ ಗ್ರಂಥಗಳಲ್ಲಿ, ತನ್ನ ಬರಹಗಳಲ್ಲಿ ಹೇಳಿದ್ದಾರೆ. ಆದರೆ ಅದು ನಮ್ಮಂಥವರಿಗೆ ಸಾಧ್ಯ ಆಗಿಲ್ಲ. ಅದು ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಯಾಕೆಂದರೆ ನಾವೊಂದು ವಿದ್ವಜ್ಜನರನ್ನು ದೃಷ್ಟಿಯಲ್ಲಿಟ್ಕೊಂಡು ಅವರಿಗೆ ಬಹಳ ಬಹಳ ಗಂಭೀರ ಅಂತ ಯೋಚನೆ ಮಾಡಿಕೊಂಡು ಮಾಡಿದ್ದು. ಈ ಪುಸ್ತಕದಲ್ಲಿ ಅವರ ಯಾಕೆ ನಾನು ಅದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಕುಂಬ್ಳೆ ಸುಂದರರಾಯರೊಂದಿಗೆ ಮಾತನಾಡುವಂಥ ಸಂದರ್ಭದಲ್ಲಿ ಅಮೃತ ಸೋಮೇಶ್ವರರು ವಿಶ್ವ ಹಿಂದೂ ಪರಿಷತ್ನ ಸಭೆಯಲ್ಲಿ ಹೇಳ್ತಾರೆ, ಹೌದು ಸರಿ, ರಾಮನಿಗೆ ಮಂದಿರವನ್ನು ಕಟ್ಟುವ, ಚೋಮನಿಗೂ ಮಂದಿರವನ್ನು ಒಂದು ಗುಡಿಸಲನ್ನು ಕಟ್ಟಬೇಕಾದಂಥ ಅಗತ್ಯ ಇದೆ. ಮುಂದೆ ಕುಂಬ್ಳೆ ಸುಂದರರಾಯರು ಅದರಿಂದ ಅಸಮಾಧಾನ ಹೊಂದ್ತಾರೆ. ಮಾತನಾಡುವಂಥ ಸಂದರ್ಭದಲ್ಲಿ ಅವರನ್ನು ಮುಂದೆ ಅಂಥವರನ್ನು ಇಲ್ಲಿ ಕರೀಬಾರ್ದು ಅಂತ ಹೇಳ್ತಾರೆ. ಇವೆಲ್ಲ ಯಾಕಾಗುತ್ತೆ? ಬಹುಶಃ ಆ ಸಂದರ್ಭವನ್ನು ನಾನು ಯಾಕೆ ಎತ್ಕೊಂಡೆ ಅಂತ ಹೇಳಿದರೆ, ಕಾರಣ ಏನು ಅಂತ ಹೇಳಿದರೆ, ಅಮೃತ್ ಸೋಮೇಶ್ವರರ ಬರಹಗಳಲ್ಲಿ ಅಥವಾ ಜಾನಪದ ಬರಹಗಳಲ್ಲಿ ಇಲ್ಲಿಯ ಸಂಸ್ಕೃತಿಯ ನಾವು 2 ಚಿತ್ರಣಗಳನ್ನು ನೋಡ್ತೀವಿ. ಅಲ್ಲಿ ಬಹುಶಃ ನಿತ್ಯಾನಂದರ ಪುಸ್ತಕದಲ್ಲಿ ಈ ಚಿತ್ರಣ ಇದೆ, ಪೂರ್ತಿಯಾಗಿ ಈ ಚಿತ್ರಣ ಇದೆ. ಆ ಚಿತ್ರಣದ ಬಗ್ಗೆ ಹೆಚ್ಚು ಉಲ್ಲೇಖಗಳಿಲ್ಲ, ಇಲ್ಲ ಎನ್ನುವಷ್ಟು ಉಲ್ಲೇಖಗಳಿಲ್ಲ. ನನಗೆ ಇನ್ನೊಂದು ನಾನು ಉಲ್ಲೇಖ ಮಾಡಬೇಕಾದ್ದು ನವೀನ್ ಸೂರಿಂಜೆಯವರ ಬರಹಗಳನ್ನು, ಇತ್ತೀಚಿನ ಅವರ ದೈವಾರಾಧನೆಗೆ ಸಂಬಂಧಪಟ್ಟಂಥ ಬರಹಗಳನ್ನು. ಬಹುಶಃ ಅವರ ಬರಹಗಳು ಕೂಡ ಇದೇ ಮಾದರಿಯಲ್ಲಿದೆ. ನಿತ್ಯಾನಂದರ ಬರಹಗಳು ಯಾವ ಮಾದರಿಯಲ್ಲಿದೆ ಎಂಬುದನ್ನು ಹೇಳೋದಕ್ಕೆ ಕೆಲವನ್ನ ಉದಾಹರಣೆಗಳನ್ನು ನಾನು ಕೊಡೋದಕ್ಕೆ ಇಷ್ಟಪಡ್ತೇನೆ. ಅದನ್ನು ಬಹುಶಃ ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗತ್ತೆ ಅಂತ ನಾನು ಭಾವಿಸ್ತೀನಿ. ಕರಾವಳಿಯ ಸಾಮಾಜಿಕ ಇತಿಹಾಸವನ್ನು ಬರೆಯಲು ಹೊರಟ ನಾನು ಈ ಬರವಣಿಗೆಗಾಗಿ ಯಕ್ಷಗಾನವನ್ನು ಪ್ರಮುಖ ಆಕರವನ್ನಾಗಿಸಿದ್ದೇನೆ. ಇಲ್ಲಿ ಗಮನಿಸಬೇಕಾದ್ದೇನು ಅಂತ ಹೇಳಿದರೆ, ಯಕ್ಷಗಾನ ಇಲ್ಲಿ ಮುಖ್ಯ ಅಲ್ಲ. ಯಕ್ಷಗಾನದ ಚರಿತ್ರೆ ಬರುತ್ತೆ, ಆದರೆ ಯಕ್ಷಗಾನವನ್ನು ಕೇಂದ್ರವಾಗಿಟ್ಟುಕೊಂಡು, ಈಗ ನಾನು ಜನಪದ ಆಟಗಳ ಬಗ್ಗೆ ಅಧ್ಯಯನ ಮಾಡಿದವ, ನನಗೆ ಜನಪದ ಆಟಗಳು ಕೇವಲ ಆಕರ ಮಾತ್ರ. ಆ ಆಕರವನ್ನು ಇಟ್ಟುಕೊಂಡು ನಾನು ಏನು ಹೇಳ್ತೇನೆ ಎಂಬುದು ನಮಗೆ ಮುಖ್ಯ ಆಗತ್ತೆ. ಉದಾಹರಣೆ ನಿಮಗೆ ಹೇಳ್ತೀನಿ. ಜನಪದ ಆಟಗಳಲ್ಲಿ ಕಾಗೆಗಿಳಿ ಆಟ ಅಂತ ಒಂದು ಆಟ ಬರುತ್ತೆ. ಕಕ್ಕೆಗಿಳಿ ಆಟ ಅಂತ ತುಳುವಿನಲ್ಲಿ ಕರೀತೀವಿ. ಆ ಆಟವನ್ನು ನನಗೆ ಕಾಗೆ ಇರುತ್ತೆ, ಗಿಳಿ ಇರುತ್ತೆ, ಲೋಕದೃಷ್ಟಿ ಏನಿರುತ್ತೆ, ಕಾಗೆಯ ಬಗ್ಗೆ ಏನು ಲೋಕದೃಷ್ಟಿ ಇರುತ್ತೆ. ಪ್ರಕೃತಿಯಲ್ಲಿ ನೀವು ನೋಡಿದರೆ ಸುಂದರ ಕಾಣುವುದಕ್ಕೆ ವ್ಯತ್ಯಾಸವನ್ನು ಬಿಟ್ಟರೆ, ಬಹುಶಃ ಸ್ವರೂಪದಲ್ಲಿ ಕಾಗೆಯಷ್ಟು ಒಂದು ನಮಗೆ ಹತ್ತಿರ ಆಗಿರುವ, ನಮಗೆ ಏನು ತೊಂದರೆ ಮಾಡದ, ಅಥವಾ ಗಿಳಿ ತೊಂದರೆ ಮಾಡುತ್ತೆ ಅಂತ ಹೇಳಿದ್ದಲ್ಲ ನಾನು. ಆದರೆ ಅದರ ಲೋಕದೃಷ್ಟಿ ಹೇಗಿರುತ್ತೆ ನಮ್ಮಲ್ಲಿ, ಯಾಕೆ ಈ ಆಟ ಬಂತು, ಇದನ್ನು ಯೋಚನೆ ಮಾಡ್ತಾ ಹೋದಾಗ ಕಾಗೆಯ ಬಗೆಗಿನ ಲೋಕದೃಷ್ಟಿ, ಗಿಳಿಯ ಬಗೆಗಿನ ಲೋಕದೃಷ್ಟಿ, ಇವೆಲ್ಲವನ್ನ ಯೋಚನೆ ಚಿಂತನೆ ಮಾಡ್ತಾ ಹೋದಾಗ ಕೊನೆಗೆ ಕುಂದಾಪುರದಲ್ಲಿ ನಾನು ಫೀಲ್ಡ್ ವರ್ಕ್ ಮಾಡುವಂಥ ಸಂದರ್ಭದಲ್ಲಿ ಏನು ಬಂತು ಅಂತ ಹೇಳಿದ್ರೆ, ಒಂದು ವಿಚಾರ, ಅಲ್ಲಿ ಒಂದು ಮಾಹಿತಿ ಸಿಕ್ಕಿತು ನನಗೇನು ಅಂತ ಹೇಳಿದ್ರೆ, ಅಲ್ಲಿಯ ಆಟವನ್ನು ಕೊರ್ಭಟ್ರ ಆಟ ಅಂತ ಕರೀತಾರೆ, ಕೊರಗಭಟ್ರ ಆಟ ಅಂತ ಕರೀತಾರೆ. ಇಲ್ಲಿ ಕಾಗೆಗಿಳಿಯ ಆಟ, ಅಲ್ಲಿ ಕೊರಗಭಟ್ರ ಆಟ. ನಾನು ಅದನ್ನು ಪುಸ್ತಕದಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದೀನಿ. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಒಂದು ಸಂಸ್ಕೃತಿ ಸಂವಹನ ಮಾಡುತ್ತೆ ವಿಚಾರವನ್ನು. ಸಂಸ್ಕೃತಿ ಕೇವಲ ಮನರಂಜನೆಗೆ ಮಾತ್ರ ಇರೋದಲ್ಲ, ಒಳಗೊಳ್ಳೋದಕ್ಕೆ ಮಾತ್ರ ಅಲ್ಲ. ಸಂಸ್ಕೃತಿ ಸಂವಹನ ಮಾಡುತ್ತೆ. ಯಾವುದರ ಮೂಲಕ ಸಂವಹನ ಮಾಡುತ್ತೆ ಅಂದರೆ, ಭಾಷೆಯ ಮೂಲಕ ಸಂವಹನ ಮಾಡುತ್ತೆ. ಭಾಷೆಯ ಮೂಲಕ ಏನು ಮಾಡ್ತೇವೆ ನಾವು ಅಂತೇಳಿ, ಭಾಷೆಗೆ 2 ಸ್ಟ್ರಕ್ಚರ್ಸ್ ಇದೆ, ನಿಮಗೆ ಗೊತ್ತಿದೆ. ಸರ್ಫೇಸ್ ಸ್ಟ್ರಕ್ಚರ್ ಒಂದು, ಡೀಪ್ ಸ್ಟ್ರಕ್ಚರ್ ಒಂದು. ಸರ್ಫೇಸ್ ಸ್ಟ್ರಕ್ಚರಲ್ಲಿ ಭಾಷೆ ಸಾಮಾನ್ಯ ಮಾತಾಡಲಿಕ್ಕಿರೋದು ಅಷ್ಟೇ. ಆದರೆ ಡೀಪ್ ಸ್ಟ್ರಕ್ಚರಲ್ಲಿ ಹಾಗಲ್ಲ. ಆಳವಾದ ರಚನೆಯಲ್ಲಿ ಭಾಷೆ ನಮಗೆ ಸಂಸ್ಕೃತಿಯನ್ನು ಸಂವಹನ ಮಾಡುವಂಥ ಶಕ್ತಿ ಹೊಂದಿರುವುದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ಆದ್ದರಿಂದ ಇಲ್ಲಿ ಅಳವು ಹರಿಯದ ಭಾಷೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಬಹಳ ಸುಂದರವಾಗಿ ಅದನ್ನು ಅಲ್ಲಮ ಪ್ರಭುವಿನ ವಚನದ ಹಿನ್ನೆಲೆಯಲ್ಲಿ ಅದನ್ನು ಭಾಳ ಸುಂದರವಾಗಿ ಹೇಳಿದ್ದಾರೆ ಕೂಡ. ಅದನ್ನು ಗಮನಿಸಬೇಕು ನಾವು. ಮಾತಿನ ಆಡಂಬರಕ್ಕಿಂತ ಬದುಕಿನ ಸತ್ಯ ಮುಖ್ಯ. ಅನೇಕ ಭಾಷೆಗಳನ್ನು ಮಾತನಾಡೋದು, ದೊಡ್ಡ ದೊಡ್ಡ ಮಾತುಗಳನ್ನು ಹೇಳೋದು ಅಥವಾ ಧಾರ್ಮಿಕ ಪದಗಳನ್ನು ಬಳಸುವುದು ಮಾತ್ರ ಸಾಕಾಗೋದಿಲ್ಲ. ನಡೆ ಮತ್ತು ನುಡಿ ಒಂದಾಗಬೇಕು. ಆ ಅರ್ಥದಲ್ಲಿ ಇದಿರೋದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ಆದ್ದರಿಂದ ಭಾಷೆಯ ರಚನೆಯನ್ನು ಅರ್ಥ ಮಾಡಿಕೊಂಡೇ ನಾವು ಸಂಸ್ಕೃತಿಯ ರಚನೆಯನ್ನು ಅರ್ಥ ಮಾಡಿಕೊಳ್ಬೇಕಾದಂಥ ಅಗತ್ಯ ಇದೆ. ಆ ನೆಲೆಯಲ್ಲಿ ಬಹುಶಃ ಆ ವಿಚಾರವನ್ನು ಬಹುಶಃ ಈ ಪುಸ್ತಕದಲ್ಲಿ ಭಾಳ ಸುಂದರವಾಗಿ ಅವರು ಮಾಡಿದ್ದಾರೆ ಎಂಬುದನ್ನು ಕೂಡ ನಾವು ಗಮನಿಸ್ತೀವಿ.
ರಾಜಕೀಯ ಅಧಿಕಾರವನ್ನು ಬಳಸಿ ಸಂಸ್ಕೃತಿಯ ದಿಕ್ಕು ದೆಸೆಗಳನ್ನು ಬದಲಿಸುವ ಹೊರಟಾಗ ಸಂಭವಿಸುತ್ತಿರುವ ವಿದ್ಯಮಾನಗಳ ವಿಮರ್ಶೆಯೂ ಇದೆ. ಇವೆಲ್ಲವುಗಳ ಜೊತೆಗೆ ಈ ಪುಸ್ತಕ ಕಲೆ, ಸಂಸ್ಕೃತಿ, ರಾಜಕಾರಣಗಳನ್ನು ಅನಾಮತ್ತಾಗಿ ಒಟ್ಟಿಗೆ ಹಿಡಿದು ಅಧ್ಯಯನ ನಡೆಸುವ ಒಂದು ಪ್ರಯತ್ನವೂ ಆಗಿದೆ. ಇವೆಲ್ಲವೂ ನಿಜ. ಆದರೆ ನಾನಿವತ್ತು ಮಾತನಾಡಲಿಕ್ಕೆ ಹೊರಡೋದು ಏನು ಅಂತ ಹೇಳಿದ್ರೆ, ಯಕ್ಷಗಾನವನ್ನು ಕೇಂದ್ರವಾಗಿಟ್ಟುಕೊಂಡು ಆಕರವಾಗಿಟ್ಟುಕೊಂಡು ಇಲ್ಲಿಯ ಸಾಂಸ್ಕೃತಿಕ ರಾಜಕಾರಣವನ್ನು, ಇಲ್ಲಿಯ ಸಾಮಾಜಿಕ ವ್ಯವಸ್ಥೆಯನ್ನು ನಿತ್ಯಾನಂದ ಶೆಟ್ಟಿಯವರು ಪುಸ್ತಕದಲ್ಲಿ ಹೇಳಿದ್ದಾರೆ. ಬಹುಶಃ ಅದಕ್ಕೆ ಸಂಬಂಧಪಟ್ಟಂತೆ 50ರ ದಶಕದ ನಂತರ ಅಥವಾ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಕೋಮುವಾದೀಕರಣ ಹೇಗೆ ನಡೆಯಿತು, ಮುಖ್ಯವಾಗಿ ಕರಾವಳಿಯಲ್ಲಿ ಹೇಗೆ ನಡೆಯಿತು ಎಂಬುದನ್ನು ಯಕ್ಷಗಾನವನ್ನು ಕೇಂದ್ರವಾಗಿಟ್ಟುಕೊಂಡು ಅವರು ಹೇಳ್ತಾರೆ. ಬಹುಶಃ ಮುಂದಿನ ಗೋಷ್ಠಿಗಳಲ್ಲಿ ಅದರಲ್ಲಿ ಹೆಚ್ಚಿನ ಬೆಳಕನ್ನು ಆ ಬಗ್ಗೆ ಚೆಲ್ತಾರೆ ಅಂತ ನಾನು ಭಾವಿಸಿಕೊಂಡು ಅದರ ಬಗ್ಗೆ ಹೆಚ್ಚು ನಾನು ಮಾತನಾಡದೆ, ನಾನು ತುಳುನಾಡಿಗೆ ಸಂಬಂಧಪಟ್ಟಂತೆ, ಕರಾವಳಿಗೆ ಸಂಬಂಧಪಟ್ಟಂತೆ ಇಲ್ಲಿಯ ಸಾಂಸ್ಕೃತಿಕ ರಚನೆಯ ಕುರಿತಾಗಿ ಕೆಲವು ಮಾತುಗಳನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂದರೆ ಅದರ ಹಿನ್ನೆಲೆಯಲ್ಲಿ ನಾವು ಚರ್ಚೆಯನ್ನು ಮಾಡಿದರೆ ಮಾತ್ರ ಬಹುಶಃ ನಮ್ಮ ಚರ್ಚೆಯನ್ನು ಗಟ್ಟಿಗೊಳಿಸಲಿಕ್ಕೆ ಸಾಧ್ಯ ಆಗತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ನಿತ್ಯಾನಂದರ ಪುಸ್ತಕದಲ್ಲಿ ಒಂದು ಮಿತಿ ಇದೆ. ಹೀಗೆ ಬರೀಬೇಕು ಅಂತ ಹೇಳಲಿಕ್ಕೆ ನಾನು ಆಗೋದಿಲ್ಲ. ಹೀಗೆ ಬರೀಬೇಕಿತ್ತು, ಅವರು ಹೀಗೆ ಮಾಡಬೇಕಿತ್ತು, ಅದು ನನ್ನ ಕೆಲಸ ಕೂಡ ಅಲ್ಲ, ಅದು ಸಾಧ್ಯವೂ ಇಲ್ಲ. ಆದರೆ ಒಬ್ಬ ಓದುಗನಾಗಿ ಅಲ್ಲಿರುವಂಥ ಮಿತಿ ನಾನು ಈಗಾಗಲೇ ಹೇಳಿದಂತೆ ಆ ಕಡೆಯ, ಅಂದರೆ ತುಳುನಾಡಿಗೆ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ದೈವಾರಾಧನೆ ಇರಬಹುದು, ಕೃಷಿ ಸಂಸ್ಕೃತಿ ಇರಬಹುದು, ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಅದರಲ್ಲಿ ಹೆಚ್ಚು ನಮಗೆ ಕಾಣೋದಿಲ್ಲ, ಕಾಣಬೇಕು ಅಂತ ನಾವು ಬಯಸಲಿಕ್ಕೂ ಆಗೋದಿಲ್ಲ. ಯಾಕಂದರೆ ಅದರ ವಿಚಾರವೇ ಬೇರೆ. ಆ ನೆಲೆಯಲ್ಲಿ ಬಹುಶಃ ಇದನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ ಅಂತ ನಾನು ಭಾವಿಸ್ತೀನಿ. ನಾನು ಕೊಟ್ಟಂಥ ವಿಷಯ ಒಂದು ಶ್ರಮಿಕರ ದೈವ, ಬಹಳ ಉದ್ದೇಶಪೂರ್ವಕವಾಗಿ ವಿಷಯವನ್ನು ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಶ್ರಮಿಕರ ದೈವ ಅಂತ ಕೊಡುವಂಥ ಸಂದರ್ಭದಲ್ಲಿ ಶ್ರಮಿಕರು ಅಂದರೆ ಯಾರು? ತುಳುನಾಡ ಸಂಸ್ಕೃತಿಯ 3 ಲಕ್ಷಣಗಳನ್ನು ತಮ್ಮ ಮುಂದೆ ಇಡೋದಕ್ಕೆ ನಾನು ಇಷ್ಟಪಡ್ತೇನೆ. ಒಂದು, ಬಹಳ ಮುಖ್ಯವಾಗಿ ಕೃಷಿ ಸಂಸ್ಕೃತಿ. 1990ರ ನಂತರ, 80ರ ನಂತರ ನೀವು ಗಮನಿಸಿರ್ಬೋದು, ಅಥವಾ ಒಂದು ರೀತಿ ಭೂ ಸುಧಾರಣೆಯ ನಂತರವೇ ನಾವು ಇದನ್ನು ನೋಡ್ತೇವೆ, ಪಲ್ಲಟವನ್ನು ಕಾಣ್ತೇವೆ. ಅದರ ಮೊದಲು ನಾವು ಏನನ್ನು ನೋಡ್ತೇವೆ? ತುಳುನಾಡು ಅಂತ ಹೇಳಿದರೆ ಕೃಷಿ ಸಂಸ್ಕೃತಿ. ಎಲ್ಲ ಇಲ್ಲಿಯ ಆರಾಧನೆಗಳು, ಇಲ್ಲಿಯ ಎಲ್ಲ ವಿಚಾರಗಳು, ಆರಾಧನೆಗಳು, ಸಾಂಸ್ಕೃತಿಕ ಘಟಕಗಳು ಎಲ್ಲವೂ ಕೂಡ ಏನಾಗಿದೆ ಅಂತ ಹೇಳಿದರೆ ಕೃಷಿ ಕೇಂದ್ರಿತವಾಗಿದೆ ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿಯ ಹಬ್ಬ ಹರಿದಿನಗಳಿರ್ಬೋದು, ಇಲ್ಲಿಯ ಆಚರಣೆಗಳಿರ್ಬೋದು, ಇಲ್ಲಿಯ ನಡೆನುಡಿಗಳಿರ್ಬೋದು, ಎಲ್ಲವನ್ನು ನಾವು ಗಮನಿಸಿದರೆ ನೀವು ಕೃಷಿ ಸಂಸ್ಕೃತಿ, ಒಂದು ಸಂಸ್ಕೃತಿ ಹೇಗೆ ರೂಪುಗೊಳ್ಳುತ್ತೆ? ಭೌಗೋಳಿಕವಾಗಿ ರೂಪುಗೊಳ್ಳುತ್ತೆ. ಭೌಗೋಳಿಕ ಪರಿಸರ ಹೇಗಿದೆ ಹಾಗೆ ಸಂಸ್ಕೃತಿ ರೂಪುಗೊಳ್ಳುತ್ತೆ. ಇದರಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇರಲಿಕ್ಕೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ನಾವು ಬೇರೆ ಬೇರೆ ಪ್ರದೇಶಗಳನ್ನೇ ಬೇರೆ ಬೇರೆ ಕಾಣೋದಕ್ಕೆ, ಸಂಸ್ಕೃತಿಯನ್ನು ಕಾಣೋದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಪ್ರಮುಖವಾಗಿ ಪ್ರಭಾವ ಬೀರೋದು ಅಲ್ಲಿಯ ಭೌಗೋಳಿಕ ಸಂಸ್ಕೃತಿ. ಇಲ್ಲಿಯ ಭೌಗೋಳಿಕ ಸಂಸ್ಕೃತಿ ಇಲ್ಲಿಯ ಸಂಸ್ಕೃತಿಯ ಮೇಲೆ ಪ್ರಭಾವವನ್ನು ಬೀರಿದೆ. ಇದನ್ನು ನಾವು ಗಮನಿಸಬೇಕಾಗತ್ತೆ. ಇಲ್ಲಿಯ ಬೆಟ್ಟ ಗುಡ್ಡಗಳಿರಬಹುದು, ಕಾಡುಗಳಿರಬಹುದು, ನದಿಗಳಿರಬಹುದು, ಅಥವಾ ಇಲ್ಲಿಯ ಮಳೆಯ ಪರಿಸರ ಇರಬಹುದು, ಇಲ್ಲಿಯ ಕೃಷಿ ಸಂಸ್ಕೃತಿಯನ್ನು ರೂಪಿಸಿಕೊಂಡಿದೆ. ಇವತ್ತು ಏನಾಗಿದೆ? ಸ್ಥಿತ್ಯಂತರದ ಪರಿಣಾಮವನ್ನು ನಾವು ಇವತ್ತು ಅನುಭವಿಸ್ತಾ ಇದ್ದೇವೆ. ಬಂಡವಾಳಶಾಹಿ ವ್ಯವಸ್ಥೆ ಹೇಗೆ ಇದೆ, ಇಡೀ ಸಂಸ್ಕೃತಿಯನ್ನು ಸ್ಥಿತ್ಯಂತರ ಮಾಡಿದೆ ಎಂಬುದನ್ನು ನಾವು ನೋಡ್ತಾ ಇದ್ದೀವಿ. ಒಂದು. ಎರಡನೇದು, ಬಹಳ ಅಪರೂಪವಾದಂಥ ಮಾತೃಪ್ರಧಾನ ಕೌಟುಂಬಿಕ ವ್ಯವಸ್ಥೆ. ಮಾತೃಪ್ರಧಾನ ಕೌಟುಂಬಿಕ ವ್ಯವಸ್ಥೆಯನ್ನು, ಅದಕ್ಕೆ ಮೊದಲು ನಾನು ಮಾತೃಪ್ರಧಾನ ಕೌಟುಂಬಿಕ ವ್ಯವಸ್ಥೆಯನ್ನು ಯಾಕೆ ಮುಖ್ಯ ಅಂತ ಹೇಳ್ತೇನೆ, ಯಾಕೆ ಅಪರೂಪ ಅಂತ ಹೇಳ್ತೇನೆ ಅಂತ ಹೇಳಿದ್ರೆ, ಶೂದ್ರರಲ್ಲಿ, ಬ್ರಾಹ್ಮಣೇತರರಲ್ಲಿ, ಇಲ್ಲಿ ಎಲ್ಲರಲ್ಲೂ ಕೂಡ ನೀವು ಇದನ್ನು ಗಮನಿಸಬೇಕು. ತುಳುವರು ಅಂತ ಹೇಳಿದಾಗ, ಶೂದ್ರರು ಅಂತ ಹೇಳಿದಾಗ, ನಾನು ಅದನ್ನು ಮುಂದೆ ಹೇಳ್ತೇನೆ, ಶ್ರೇಣೀಕೃತ ವ್ಯವಸ್ಥೆಯ ಬಗ್ಗೆ ಮಾತಾಡಬೇಕಾಗಿದೆ. ಇಲ್ಲಿಯ ಶ್ರೇಣೀಕೃತ ವ್ಯವಸ್ಥೆಯನ್ನು ನಮಗೇನು ಹೇಳ್ತಾರೆ? ಬ್ರಾಹ್ಮಣರು, ಕ್ಷತ್ರಿಯರು, ಅಥವಾ ಯಾರು ಶೂದ್ರರು, ವೈಶ್ಯರು, ಆ ರೀತಿಯಲ್ಲಿ ಭೇದ ಮಾಡಲಿಕ್ಕಾಗೋದಿಲ್ಲ. ಇಲ್ಲಿ ಮೇಲ್ವರ್ಗ ಕೆಳವರ್ಗ ಅಂತ ಹೇಳುವಾಗ ಬಹಳ ಸ್ಪಷ್ಟವಾಗಿ ಹೇಳಬಹುದು. ಏನು ಅಂತ ಹೇಳಿದ್ರೆ, ಮೇಲ್ವರ್ಗ ಅಂತ ಹೇಳುವಾಗ, ಮೇಲ್ಜಾತಿ ಅಂತ ಹೇಳುವಾಗ ಬ್ರಾಹ್ಮಣರು ಇರಬಹುದು, ಬಂಟರು, ಜೈನರು, ಈ 3 ವರ್ಗಗಳನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ. ಬೆಂಗಳೂರಲ್ಲಿ ಅಹಿಂದದ ಸಭೆ ಕರೆದರು. ಆಗ ಅಲ್ಲಿ ಹೇಳಿದರು, ನಿಮ್ಮನ್ನು ಘಟಕದ ಮುಖ್ಯಸ್ಥರನ್ನಾಗಿ ಉಡುಪಿದ್ದು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ? ನೀವು ಬಂಟರು. ಬಹಳ ಸರಿ. ನನಗೆ ಆಗ ಅನ್ನಿಸ್ತು, ಇವರು ಜಾತಿ, ಮತ್ತೆ ನನಗೆ ಅನ್ನಿಸ್ತು ಸರಿ ಅದು. ಯಾಕೆ ಅಂತ ಹೇಳಿದ್ರೆ, ನಾನು ಭೂಮಾಲಕ ವರ್ಗಕ್ಕೆ ಸೇರಿದವ, ಆಳುವ ವರ್ಗಕ್ಕೆ ಸೇರಿದವ,
ಜೈನರು ಕೂಡ ಆಳುವ ವರ್ಗಕ್ಕೆ ಸೇರಿದವರು, ಬ್ರಾಹ್ಮಣರು ಅದನ್ನು ನಿಯಂತ್ರಿಸುವವರು, ಎರಡೂ ಇದನ್ನು ನಿಯಂತ್ರಿಸುವವರು ಆಗಿರುವಾಗ ಇಲ್ಲಿನ ಶ್ರೇಣೀಕೃತ ವ್ಯವಸ್ಥೆಯನ್ನು ನಾವು ಸ್ಪಷ್ಟವಾಗಿ ಶೂದ್ರರು ಅಂತ ಅಂದರೆ ಬಂಟ್ರನ್ನ ಜೈನರನ್ನ ಮೇಲ್ವರ್ಗದವ್ರನ್ನ ಸೇರಿಸಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನು ನಾವು ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಆದ್ದರಿಂದ ಮಾತೃಮೂಲಿಯ ವ್ಯವಸ್ಥೆ ಯಾಕೆ ಮುಖ್ಯ ಆಗತ್ತೆ ಅಂತ ಹೇಳಿದ್ರೆ, ಇಲ್ಲಿಯ ಕೌಟುಂಬಿಕ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆಯ ಮೇಲೆ ಪ್ರಭಾವ ಬೀರಿದೆ. ಬಹುಶಃ ನನ್ನ ಕಾಲದಲ್ಲಿ, ಇವತ್ತಿನ ಕಾಲಕ್ಕೆ ನಾನು ಹೇಳೋದಿಲ್ಲ, ನನ್ನ ಕಾಲದಲ್ಲಿ ನನ್ನ ಕುಟುಂಬದಲ್ಲಿ ನನ್ನ ತಾಯಿಗೆ ಅತ್ಯಂತ ಪ್ರಮುಖ ಪಾತ್ರ ಇತ್ತು. ನನ್ನ ಅಕ್ಕ ತಂಗಿಗೆ ಅತ್ಯಂತ ಮಹತ್ವದ ಸ್ಥಾನ ಇತ್ತು. ನನ್ನ ಅಕ್ಕ ತಂಗಿ ಗಂಡನ ಮನೆಗೆ ಹೋದ ಮೇಲೆ ಅಲ್ಲೇನಾದರೂ ಸಮಸ್ಯೆ ಆದರೆ ನಾನು ನೋಡ್ಕೊಳ್ತೇನೆ. ನನ್ನ ಭಾವ ನನ್ನ ಮನೆಯಲ್ಲೇ, ಅವನ ಮನೆಯಲ್ಲಿರೋದಿಲ್ಲ, ನನ್ನ ಮನೆಗೆ ಬರ್ತಾನೆ. ಸ್ವಲ್ಪ ಮದುವೆ ಆದ ಸ್ವಲ್ಪ ಸಮಯ ಮಾತ್ರ ಅಲ್ಲಿ ಇರ್ತಾಳೆ, ಆಮೇಲೆ ನಮ್ಮ ಮನೆಗೆ ಬರೋದು, ಆಮೇಲೆ ನಾವು ಬೇರೆ ಏನಾದರೂ ಹುಡ್ಕೋಬೇಕಾಗತ್ತೆ. ಈ ಸಂಸ್ಕೃತಿಯ ಸ್ವರೂಪವೇ ಆಗಿದೆ, ಮಾತೃ ಪ್ರಧಾನ ಕುಟುಂಬ. ಆ ನಂತರ ಅದು ಈಗ ಸ್ಥಿತ್ಯಂತರ ಆಗಿದೆ ಬಿಡಿ. ಮೂರನೇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದು, ನಾವು ಗಮನಕ್ಕೆ ತರಬೇಕಾದ್ದೇನು ಅಂದರೆ ಅವೈದಿಕ ಸಂಸ್ಕೃತಿ. ಬಹುಶಃ ಇದನ್ನು, ಈ ಪರಿವರ್ತನೆಯನ್ನು, ಯಕ್ಷಗಾನದ ಪರಿವರ್ತನೆ ಹಿನ್ನೆಲೆಯಲ್ಲಿ ನಿತ್ಯಾನಂದ ಶೆಟ್ಟರು ಗುರುತಿಸ್ಕೊಳ್ಬೇಕಿತ್ತು ಅಂತ ನನಗೆ ಅನ್ನಿಸುತ್ತೆ. ಯಾಕೆ ನಾನು ಇದನ್ನು ಹೇಳ್ತೇನೆ ಅಂತ ಹೇಳಿದ್ರೆ, 500 ವರ್ಷಗಳಲ್ಲಿ, ಒಂದು 500-600 ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯ ನಂತರ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಧಾರ್ಮಿಕ ಪರಿವರ್ತನೆಯನ್ನು ನಾವು ಗಮನಿಸಬೇಕಾಗತ್ತೆ. ಇಲ್ಲಿ ಆದಂಥ ಧಾರ್ಮಿಕ ಪರಿವರ್ತನೆಯನ್ನು ಗಮನಿಸಬೇಕಾಗತ್ತೆ. ಭೂತಾರಾಧನೆ ಮತ್ತು ಯಕ್ಷಗಾನ ವೈರುಧ್ಯಮಯವಾಗಿರೋದು. ಯಾಕೆಂದರೆ ಭೂತಾರಾಧನೆ ಇಲ್ಲಿಯ ಶ್ರಮಿಕ ಸಂಸ್ಕೃತಿಯ, ಇಲ್ಲಿಯ ರೈತರ, ಇಲ್ಲಿಯ ಕೂಲಿ ಕಾರ್ಮಿಕರ, ಇಲ್ಲಿಯ ಬಡ ಜನರ, ಇಲ್ಲಿಯ ಕೆಳಜಾತಿಯ ಜನರ ಆರಾಧನೆ. ಅದು ನಿಜವಾದ ತುಳುನಾಡಿನ ಆರಾಧನೆ. ಒಂದು ಮಾತನ್ನು ನಾನು ಬಹಳ ಖುಷಿಯಾಗಿ ಹೇಳ್ತೇನೆ ಏನು ಅಂತ ಹೇಳಿದ್ರೆ, ಇವತ್ತಿನವರೆಗೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಬಲಪಂಥೀಯರಿಗೆ ಭೂತಾರಾಧನೆಯನ್ನು ಪ್ರವೇಶಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಇಲ್ಲ ಅಂತ ನಾನು ಹೇಳೋದಿಲ್ಲ. ಕೇಸರಿ ಬಾವುಟ ಇರಬಹುದಲ್ಲಿ, ಅಥವಾ ಆಡಂಬರಗಳು ಜಾಸ್ತಿ ಇರಬಹುದು, ಅಥವಾ ದೊಡ್ಡ ಸ್ಥಾನ ತೋರಿಸಲಿಕ್ಕೆ ಕೆಲವು ಬಂಟ ಮನೆತನಗಳು, ಬಂಟರು, ಅವರು ಇವರು ಇದು ಇರಬಹುದು. ಆದರೆ ತುಳುನಾಡಿನ ಸಂಸ್ಕೃತಿ ಭೂತಾರಾಧನೆಯ ಹಿನ್ನೆಲೆಯಲ್ಲಿ ರಾಜಕಾರಣವಕ್ಕೆ ತರಲಿಕ್ಕೆ ಸಾಧ್ಯ ಆಗಿಲ್ಲ. ಅದನ್ನು ಪೂರ್ಣ ಪ್ರಮಾಣದಲ್ಲಿ ರಾಜಕಾರಣಕ್ಕೆ ತರಲಿಕ್ಕೆ ಸಾಧ್ಯ ಆಗಿಲ್ಲ. ಚರ್ಚೆಗೆ ಇರುವಂಥ ವಿಷಯ, ನನ್ನನ್ನು ಸರಿಪಡಿಸ್ಕೊಳ್ಬೋದು ನಾನು. ಇದನ್ನು ನಾವು ಗಮನಿಸಬೇಕಾಗತ್ತೆ. ಆದರೆ ಯಕ್ಷಗಾನದ ಮೂಲಕ ಆಗಿದೆ. ಕುಂಬ್ಳೆ ಸುಂದರರಾಯರು ಒಬ್ಬರೇ ಏನು ರಾಜಕಾರಣದ ಇಡೀ ಸ್ವರೂಪವನ್ನು ಹೇಗೆ ಬದಲಾವಣೆ ಮಾಡಿದೆ ಎಂಬುದನ್ನು ನಿತ್ಯಾನಂದ ಶೆಟ್ಟರು ಬಹಳ ಸುಂದರವಾಗಿ ಇದರಲ್ಲಿ ವಿವರಿಸಿದ್ದಾರೆ. ಅವರು ಒಬ್ಬರು, ಅದು ಒಂದು ಉದಾಹರಣೆ. ಇವತ್ತಿನವರೆಗೂ ನಾವು ನೋಡ್ತೇವೆ. ಮುಂದೆ ಚಪ್ಪಾಳೆ ತಟ್ಟಿದವರನ್ನ ಬೈದು, ಶಿಲ್ಲೆ ಹಾಕುವವ್ರನ್ನ ಬೈದು, ಶಿಲ್ಲೆ ಹಾಕೋದು, ಚಪ್ಪಾಳೆ ತಟ್ಟೋದು ನಮ್ಮ ಸಂಸ್ಕೃತಿಯ ಭಾಗ, ತುಳು ನಾಡಿನ ಸಂಸ್ಕೃತಿಯ ಭಾಗ. ಅದು ಎಲ್ಲದರಲ್ಲೂ ನಾವು ಕಾಣ್ತೇವೆ. ಭೂತಾರಾಧನೆಗಳು ಕಾಣ್ತೇವೆ, ಇನ್ನೊಂದರಲ್ಲೂ ಕಾಣ್ತೇವೆ, ಎಲ್ಲ ಆರಾಧನೆಗಳಲ್ಲೂ ಕೂಡ ನಾವು ಕಾಣ್ತೇವೆ. ಅದನ್ನು ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಅದರಿಂದ ಆ ರೀತಿಯ ಒಂದು ಏಕ ಸಂಸ್ಕೃತಿಯನ್ನು ಹೇರುವಂಥ ಪ್ರಯತ್ನವನ್ನು ಯಕ್ಷಗಾನದ ಮೂಲಕ ಮಾಡಿರುವುದನ್ನು ನಾವು ಗಮನಿಸುವುದಕ್ಕೆ ಸಾಧ್ಯ. ಆ ನೆಲೆಯಲ್ಲಿ ನಾವು ಗಮನಿಸಬೇಕು. ಅವೈದಿಕ ಸಂಸ್ಕೃತಿ ಅಂತ ನಾನು ಯಾಕೆ ಹೇಳಿದೆ ಅಂದರೆ, ಇಲ್ಲಿರುವಂತಹ ಎಲ್ಲ ದೇವಸ್ಥಾನಗಳು ಈಶ್ವರ ಮೂಲವಾಗಿರುವುದು ಆಗಿದ್ದದ್ದು, ಈಶ್ವರ ಮೂಲವಾಗಿದ್ದದ್ದು, ಶಿವಮೂಲವಾಗಿದ್ದದ್ದು, ಶಿವ ದೇವಾಲಯಗಳೇ ಹೆಚ್ಚಾಗಿದ್ದದ್ದು. ಆನಂತರ ಏನಾಯಿತು, ಮಾಧ್ವರ ಈ ಕಡೆ ಬಂದದ್ರಿಂದ ನಿಮ್ಗೆ ಗೊತ್ತಿದೆ. ತುಳುನಾಡಿನ ಚರಿತ್ರೆಯನ್ನು ನೀವು ಗಮನಿಸಿದರೆ ಇಲ್ಲಿಯ ಶಿವಳ್ಳಿ ಬ್ರಾಹ್ಮಣರೆಲ್ಲ ಯಾರು ಅಂತ ಹೇಳಿದರೆ ಇಲ್ಲಿಯವರೇ ಕನ್ವರ್ಟ್ ಆದವರು, ಮತಾಂತರ ಆದವರು, ಧರ್ಮದ ಒಳಗೆ ಮತಾಂತರ ಆದವರು. ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ನೀವು ಫೀಲ್ಡ್ ವರ್ಕ್ ಮಾಡಿದರೆ ಸಿಗುತ್ತೆ ನಿಮಗೆ. ಇಲ್ಲಿರುವ ಜಾತಿಗಳೇ ಮತಾಂತರ ಆದವರು. ಆದ್ದರಿಂದಲೇ ಮತಾಂತರ ಆದವರು ಯಾವಾಗಲೂ ಹೇಗೆ ಅಂತ ಹೇಳಿದ್ರೆ ಅತೀ ಧರ್ಮಾಂಧತೆಯನ್ನು ಮೆರೀತಾರೆ. ಅದನ್ನು ನಾವು ನೋಡೋದಕ್ಕೆ ಸಾಧ್ಯ. ಆದ್ದರಿಂದ ಈ ಹಿನ್ನೆಲೆಯಲ್ಲಿ ನಾವು ಗಮನಿಸಬೇಕಾಗತ್ತೆ. ಅನಂತರ ಏನಾಯಿತು ಅಂತ ಹೇಳಿದ್ರೆ, ಇಲ್ಲಿ ಶೈವ ದೇವಸ್ಥಾನಗಳೆಲ್ಲ ವೈಷ್ಣವ ದೇವಸ್ಥಾನಗಳಾದವು, ದುರ್ಗಾ ದೇವಸ್ಥಾನಗಳಾದವು. ಕೆಲವೊಮ್ಮೆ ಏನಾಯಿತು ಅಂತ ಹೇಳಿದರೆ ಕಾಂಪ್ರಮೈಸ್ ಮಾಡಿಕೊಳ್ಳಿಕ್ಕೆ ಹರಿಹರ ದೇವಸ್ಥಾನಗಳಾದವು. ಈ ಮತಾಂತರಗಳನ್ನು ನೀವು ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಧರ್ಮ ಅದರ ಒಳಗೆ, ದೇವಸ್ಥಾನದ ಒಳಗೆ ಆದಂಥ ಪರಿವರ್ತನೆಯನ್ನು ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕಳೆದ 2 ದಶಕಗಳಲ್ಲಿ, 1.5 ದಶಕ 2 ದಶಕಗಳಲ್ಲಿ ಆ ರೀತಿಯ ಒಂದು ಯೋಚನಾ ಕ್ರಮವನ್ನು ಪುರಾಣದ ಮೂಲಕ ಮಾಡೋದರಲ್ಲಿ ಯಕ್ಷಗಾನದ ಪ್ರಭಾವ ಕೂಡ ಇದೆ ಎಂಬುದನ್ನು ನಾವು ಅಗತ್ಯವಾಗಿ ಗಮನಿಸಬೇಕಾಗತ್ತೆ. ಆದ್ದರಿಂದ ನಾವು ತುಳು ಸಂಸ್ಕೃತಿಯ ಬಗ್ಗೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ದೈವಾರಾಧನೆಯನ್ನು
ಅಥವಾ ನಾನೇನು 3 ಅಂಶಗಳನ್ನು ಇಲ್ಲಿ ಹೇಳಿದೆ. ಇಲ್ಲಿಯ ಕೃಷಿ ಸಂಸ್ಕೃತಿ ಇರಬಹುದು, ಇಲ್ಲಿಯ ಮಾತೃಪ್ರಧಾನ ವ್ಯವಸ್ಥೆ ಇರಬಹುದು, ಇಲ್ಲಿಯ ಅವೈದಿಕ ಸಂಸ್ಕೃತಿ ಇರಬಹುದು. ಇದನ್ನು ಕೇಂದ್ರವಾಗಿಟ್ಟುಕೊಂಡು ನಾವು ಚರ್ಚೆ ಮಾಡಬೇಕಾದಂಥ ಅಗತ್ಯ ಇದೆ. ಇದನ್ನು ಕೇಂದ್ರವಾಗಿಟ್ಟುಕೊಂಡು ಚರ್ಚೆ ಮಾಡಿದರೆ ಮಾತ್ರ, ನಾನು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ನಾವು ಹೋರಾಟಗಾರರೋ ವಿದ್ವಾಂಸರೋ ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ, ಆದರೆ ಬಹುಜನರ ಕಡೆಗೆ ಕೂಡ ಇದು ಹೋಗಬೇಕಾದಂಥ ಅಗತ್ಯ ಇದೆ. ಇದು ನಿಮ್ಮ ಸಂಸ್ಕೃತಿ, ಇದು ನಿಮ್ಮ ಮೂಲ ಸಂಸ್ಕೃತಿ, ಇದನ್ನು ನೀವು ಗಮನಿಸಬೇಕಾಗತ್ತೆ. ಅದಲ್ಲದೆ ಈಗ ಏನು ಬಂದಿದೆ, ವಾಸ್ತವವಾಗಿ ಬ್ರಹ್ಮಕಲಶೋತ್ಸವ ಎಂಬುದು ಇರಲೇ ಇಲ್ಲ, ಆರಾಧನೆ ಭೂತಾರಾಧನೆ ಇರಲೇ ಇಲ್ಲ. ಇವತ್ತು ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವ ಅದೇ ಸಂಭ್ರಮ ಆಗಿರೋದನ್ನು ನಾವು ನೋಡ್ತೇವೆ. ಸತ್ಯನಾರಾಯಣ ಪೂಜೆಯ ಬಗ್ಗೆ ಬನ್ನಂಜೆ ಗೋವಿಂದಾಚಾರ್ಯರೇ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತಾರೆ. ಅದು ಇರಲೇ ಇಲ್ಲ, ಅದಕ್ಕೆ ಹೆಚ್ಚಿನ ಇತಿಹಾಸ ಇಲ್ಲ ಎಂಬುದನ್ನು ಅವರೇ ಹೇಳ್ತಾರೆ. ಆದ್ದರಿಂದ ನಾನು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಬಹುಜನರ ಗಮನಕ್ಕೆ ಅದು ಹೋರಾಟದ ಮೂಲಕವೋ ಅಥವಾ ಯಾವುದರ ಮೂಲಕವೋ ಅದು ಗೊತ್ತಿಲ್ಲ ನನಗೆ. ಯಾಕೆಂತ ಹೇಳಿದ್ರೆ, ನಾನು ಅದನ್ನು ಆರಂಭದಲ್ಲಿ ಹೇಳಿದ್ದು, ಕೇರಳ ಮತ್ತು ತಮಿಳುನಾಡಿನಲ್ಲಿ ಮೂಲ ಸಂಸ್ಕೃತಿಯ ರಚನೆಯ ಒಳಗೆ ಜನ ಇರೋದರಿಂದ ಇವತ್ತಿಗೂ ಕೂಡ ಬಲಪಂಥೀಯರಿಗೆ ಅದನ್ನು ಪ್ರವೇಶಿಸಲಿಕ್ಕೆ ಸಾಧ್ಯ ಆಗಿಲ್ಲ ಎಂಬುದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಎರಡನೇದಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದು ಏನು ಅಂತ ಹೇಳಿದರೆ, ಇಲ್ಲಿಯ ಇತಿಹಾಸ ರಚನೆಯಲ್ಲಿ ಬಹುಶಃ ಈ ಪುಸ್ತಕದ ಶಕ್ತಿ ಎಷ್ಟಿದೆಯೋ ಮಿತಿ ಕೂಡ ಅದೇ ಅಂತ ನಾನು ಭಾವಿಸ್ತೀನಿ. ಯಕ್ಷಗಾನವನ್ನು ಆಕರವಾಗಿ ಇಟ್ಟುಕೊಂಡಾಗ ಇಲ್ಲಿಯ ಮೂಲ ಸಂಸ್ಕೃತಿಯ ಕೆಲವು ಸೆಲೆಗಳನ್ನು ನಾವು ಹಿನ್ನೆಡೆಗೆ ತರಬೇಕಾದಂಥ ಅವಶ್ಯಕತೆ ಬರಬಹುದು. ಅದರಿಂದ ಆಗಿದೆ ಎಂಬುದನ್ನು ಕೂಡ ನಾನು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದರೆ, ಇತಿಹಾಸ ರಚನೆಯಲ್ಲಿ, ನಮ್ಮ ಕರಾವಳಿಯ ಇತಿಹಾಸ ರಚನೆಯಲ್ಲಿ ಜಾನಪದ ಅತ್ಯಂತ ಪ್ರಧಾನ ಪಾತ್ರವನ್ನು ವಹಿಸುತ್ತೆ. ಇಲ್ಲಿಯ ಕೋಟಿ ಚೆನ್ನಯ್ಯ ಇರ್ಬೋದು, ಇಲ್ಲಿಯ ಕಲ್ಕುಡಿ ಕಲ್ಲೋಟಿ ಇರ್ಬೋದು, ಇಲ್ಲಿಯ ಸಿರಿ, ನಾವು ನಿಖರವಾಗಿ ನಮ್ಮ ಇತಿಹಾಸ ಅಂದರೆ ಏನು, ನಿಖರವಾಗಿ ಇಸುವಿಯನ್ನು ಹೇಳೋದು, ಅದನ್ನೇ ಇತಿಹಾಸ ಅಂತ ನಾವು ತಿಳ್ಕೊಂಡಿದ್ದೀವಿ. ಯಾವಾಗ ನಡೆದಿದೆ ಎಂಬುದು ಅದು ಇಂಪಾರ್ಟೆಂಟ್ ಅಲ್ಲ, ಖಂಡಿತವಾಗಿ ಅಲ್ಲ. ಯಾವಾಗ ನಡೆದಿದೆ ಎಂಬುದು ಇಂಪಾರ್ಟೆಂಟ್ ಅಲ್ಲ, ನಡೆದಿದೆ ಎಂಬುದು ಇಂಪಾರ್ಟೆಂಟ್. ಇಲ್ಲಿ ಏನಾಗಿದೆ, ಕೋಟಿ ಚೆನ್ನಯ್ಯರ ಹೋರಾಟ ಬಿಲ್ಲವ ಸಮುದಾಯಕ್ಕೆ ಸೇರಿದಂತಹ, ಬಹುಶಃ ನಿತ್ಯಾನಂದ ಶೆಟ್ಟರ ಪುಸ್ತಕದಲ್ಲೇ ಅದನ್ನು ಅವರು ಉಲ್ಲೇಖಿಸ್ತಾರೆ, ಬಹಳ ಸುಂದರವಾಗಿ ಉಲ್ಲೇಖಿಸ್ತಾರೆ. ಏನು ಅಂತ ಹೇಳಿದ್ರೆ, ಭೂಸುಧಾರಣೆಯ ನಂತರ ಕೋಟಿ ಚೆನ್ನಯ್ಯರ ಸಿನಿಮಾ ಮತ್ತು ಕೋಟಿ ಚೆನ್ನಯ್ಯರ ಯಕ್ಷಗಾನ ಬಿಲ್ಲವ ಸಮಾಜಕ್ಕೆ ಒಂದು ರೀತಿಯ ಆತ್ಮವಿಶ್ವಾಸವನ್ನು ಮಾತ್ರ ಅಲ್ಲ, ಒಂದು ರೀತಿಯ ಭದ್ರತೆಯನ್ನು, ಒಂದು ರೀತಿಯ ಸಾಮಾಜಿಕ ಭದ್ರತೆಯನ್ನು ಅದು ಒದಗಿಸಿತು ಅಂತ ಸತ್ಯ ಕೂಡ. ಅದನ್ನು ನಾವು ನೋಡೋದಕ್ಕೆ ಸಾಧ್ಯ. ಸಿರಿಯ ಹೋರಾಟವನ್ನು ನಾವು ಕೇಂದ್ರವಾಗಿ ಇಟ್ಟುಕೊಂಡು ನೋಡಿದರೆ, ಆಕೆ ಗಂಡನನ್ನು ನಿರಾಕರಿಸ್ತಾಳೆ, ಬರ ಹೇಳ್ತಾಳೆ. ಆ ಇಡೀ ಸಿರಿಯ ಚರಿತ್ರೆಯನ್ನು ನೀವು ಗಮನಿಸಿದರೆ ಒಂದು ರೀತಿಯ ಸ್ತ್ರೀಪರವಾದಂಥ ಹೋರಾಟವನ್ನು ಇಲ್ಲಿ ಕಾಣೋದಕ್ಕೆ ಸಾಧ್ಯ. ಬಹುಶಃ ಸಿರಿ ಒಬ್ಬಳೇ ಅಲ್ಲ, ಅಂಥ ಹೋರಾಟಗಳು ಎಷ್ಟೋ ಇರುತ್ತೆ. ಪರಿಮಳ ಬಳ್ಳಾಲನಲ್ಲಿ ರಾಜಕೀಯವಾಗಿ ಬಳ್ಳಾಲನಿಗೆ ಹೆಂಡತಿ ಮಧ್ಯೆ ಆಗೋದಿಲ್ಲ. ಚೆನ್ನೆಮಣೆ ಆಟದಲ್ಲಿ ಅದು ವ್ಯಕ್ತ ಆಗಿ ಕೊನೆಗೇನಾಗುತ್ತೆ, ಆಕೆಯನ್ನು ಮನೆಯಿಂದ ಕಳುಹಿಸ್ತಾನೆ. ಈ ಚರಿತ್ರೆಗಳು ಬರುತ್ತೆ. ಗಂಡ ಹೆಂಡಿರ ನಡುವಿನ ಜಗಳ ಇಲ್ಲಿ ಅದಕ್ಕೆ ನಾನು ಮಾತೃಯ ಮೂಲೆಯ ಪ್ರಧಾನ ಕುಟುಂಬ ಪದ್ಧತಿಯು ಕೂಡ ಪ್ರಧಾನ ಆಗಿರ್ಬೋದು ಎಂಬುದನ್ನು ನಾನು ಇಲ್ಲಿ ಉಲ್ಲೇಖಿಸಲಿಕ್ಕೆ ಇಷ್ಟಪಡ್ತೇನೆ. ಅದರಿಂದ ನಾನು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಏನು ಶ್ರಮಿಕರ ಚರಿತೆ ಅಥವಾ ಶ್ರಮಿಕರ ಕಥೆ ಅಂತ ನಾವು ಹೇಳ್ತೇವೆ, ಅದು ಇಲ್ಲಿಯ ಭೂತಾರಾಧನೆಯ ಕಥೆ, ಇಲ್ಲಿಯ ಆಚರಣೆಗಳ ಕಥೆ, ಇಲ್ಲಿಯ ಜನರ ಬದುಕಿನ ಕಥೆ. ಇದನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗತ್ತೆ. ಅದನ್ನೇ ನಾನು ಹೇಳಿದ್ದು, ಅಮೃತ ಸೋಮೇಶ್ವರರಾಗಲಿ ಅಥವಾ ನಿತ್ಯಾನಂದ ಶೆಟ್ಟರ ಬರವಣಿಗೆ ಆಗಲಿ, ನವೀನ್ ಸೂರ್ಯ ಅವರ ಬರವಣಿಗೆ ನನಗೆ ಮುಖ್ಯ ಆಗುವುದು ಯಾಕೆ ಅಂತ ಹೇಳಿದ್ರೆ, ಅದು ಜನರನ್ನು ತಲುಪುವ ಪ್ರಯತ್ನ ಮಾಡುತ್ತೆ, ಜನಸಮೂಹವನ್ನು ತಲುಪುವಂಥ ಪ್ರಯತ್ನ ಮಾಡುತ್ತೆ. ನನ್ನಂಥವರು ಬರೆದಂಥ ಬರವಣಿಗೆ ಅದು ಶುದ್ಧ ವಿಶ್ವವಿದ್ಯಾನಿಲಯದ PhD ಪ್ರಬಂಧವನ್ನು ಸಲ್ಲಿಸಿ ಪದವಿ ಪಡೆಯಲಿಕ್ಕೆ ಮತ್ತು ವಿದ್ವಜ್ಜನರನ್ನು ಸಂತೃಪ್ತಿಗೊಳಿಸಲಿಕ್ಕೆ ಮಾಡಿದಂಥ ಪ್ರಯತ್ನ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಆ ನೆಲೆಯಲ್ಲಿ ಬಹುಶಃ ಇವರೆಲ್ಲರ ಇತ್ತೀಚೆಗೆ, ಯಾಕಂದರೆ ಇವತ್ತಿನ ಸಂದರ್ಭದಲ್ಲಿ ನಾವು ಆಲ್ಟರ್ನೇಟಿವನ್ನು ಕೊಡಬೇಕಂತಾದರೆ ಇವತ್ತಿನ ಸಂದರ್ಭದಲ್ಲಿ ಅದು ಅತ್ಯಂತ ಮುಖ್ಯ ಆಗತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕೆಂತ ಹೇಳಿದ್ರೆ, ಇದನ್ನು ಬಿಟ್ಟು ನಾವು ಆ ಬಗ್ಗೆ ಮಾತನಾಡಿಗೆ ಸಾಧ್ಯ ಇಲ್ಲ ಎಂಬುದನ್ನು ಕೂಡ ತಮ್ಮ ಗಮನಕ್ಕೆ ನಾನು ತರುವಂಥ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದೇನೆ. ಆದ್ದರಿಂದ ನೋಡಿ, ಇಲ್ಲಿ ಬ್ಯಾರಿ ಭಾಷೆ ಮತ್ತು ಯಾವುದು ನಮ್ಮ ತುಳು ಭಾಷಾ ವಿಜ್ಞಾನ ಎಂಬುದು ಇವತ್ತಿಗೂ ಕೂಡ ಸಾಮಾನ್ಯರಲ್ಲಿ ಬಿಡಿ, ವಿದ್ವಾಂಸರಲ್ಲಿ, ನಾವೇನು ಕಲಿತವರು ತಿಳಿದವರು ವಿದ್ವಾಂಸರು ಅಂತ ಹೇಳ್ತೇವೆಯೋ ಅವರ ಮನಸ್ಸಿನ ಒಳಗೂ ಹೋಗಿಲ್ಲ. ಇವತ್ತಿನವರೆಗೂ ಕೂಡ
ನಮ್ಮಲ್ಲಿ 70% ಜನ ಕನ್ನಡ ಸಂಸ್ಕೃತದಿಂದ ಹುಟ್ಟಿದ ಭಾಷೆ ಅಂತಲೂ ತಿಳ್ಕೊಂಡಿದ್ದಾರೆ. ಅವರ ಮನಸ್ಸಲ್ಲಿ ಅದೇ ಇದೆ. ಭಾಷೆ ಎಂಬುದರ ಬಗ್ಗೆ ಭಾಷಾ ವಿಜ್ಞಾನ ಯಾವ ವ್ಯಾಖ್ಯಾನವನ್ನು ಕೊಡ್ತೇವೆಯೋ ಆ ವ್ಯಾಖ್ಯಾನದ ಹಿನ್ನೆಲೆಯಲ್ಲಿ ನೋಡಿ, ಇಲ್ಲಿಯ ತುಳುವಿನ ಚರಿತ್ರೆಯನ್ನು ನೀವು ಗಮನಿಸಿ. ತುಳುವಿಗೆ ಪ್ರಾಚೀನ ಒಂದು ಇತಿಹಾಸದ ಚರಿತ್ರೆ ಇದೆ, ಪ್ರಾಚೀನ ಗ್ರಂಥಗಳಿವೆ. ಗ್ರಂಥಗಳು ಕೂಡ ಹೇಗೆ ಬಂತು ಅಂತ ಹೇಳಿದರೆ, ಇಲ್ಲಿಯ ಬ್ರಾಹ್ಮಣರು ಕಾಸರಗೋಡಿನ ಕಡೆಗೆ ಹೋಗಿ ಅಲ್ಲಿ ನೆಲೆಸಿ ಅವರು ಬರೆದದ್ದು. ಯಾಕಂದರೆ ಇಲ್ಲಿಯ ಕೊಡವೂರಿನ ಅರುಣಾಬ್ಜ ಮಹಾಭಾರತವನ್ನು ಬರೀತಾನೆ. ಇದನ್ನು ನಾವು ನೋಡ್ತೇವೆ. ಅಂದರೆ ಇಲ್ಲಿಯ ಬ್ರಾಹ್ಮಣರೇ ಅಲ್ಲಿಗೆ ವಲಸೆ ಹೋಗಿ ಪೂಜೆ ಇತ್ಯಾದಿಗಳಿಗೆ ವಲಸೆ ಹೋಗಿ ಅವರು ಬರೆದಂತಹ ಕೃತಿಗಳನ್ನು ನಾವು ತುಳುವಿನಲ್ಲಿ ಪ್ರಾಚೀನ ಕೃತಿಗಳನ್ನು ನೋಡ್ತೇವೆ. ಸುಮಾರು 3500ರಷ್ಟು ತುಳು ಕೃತಿ ಅಂತ ನಾನು ಹೇಳ್ತಾ ಇಲ್ಲ, ತುಳು ಲಿಪಿಯಲ್ಲಿ ಬರೆದಂಥ ಕೃತಿಗಳಿವೆ ಎಂಬುದನ್ನು ನಾವು ಹೇಳೋದಕ್ಕೆ ಸಾಧ್ಯ ಆಗತ್ತೆ. ಅಂದರೆ ಆನಂತರ ನಾವು ನೋಡ್ತೇವೆ ತುಳು ಭಾಷೆಗೆ ನಮ್ಮ ರತ್ನಾಕರ ವರ್ಣಿ ಹೇಳುತ್ತಾನೆ, ಎಂಚಾಪುರ ಲಾಂಡೆಂದು ತುಳುವಾರು. ತನ್ನ ಕೃತಿಯನ್ನು ಯಾರ್ಯಾರು ಹೊಗಳಬೇಕು ಅಂತ ಹೇಳುವಾಗ ತೆಲುಗಿನಲ್ಲಿ ಹೀಗೆ ಕನ್ನಡಿಗರು ಅಯ್ಯಯ್ಯ ಚೆನ್ನಾದುದೇನೆ ಕನ್ನಡಿಗರು ರಯ್ಯ ಮಂಚದಿಯನೆ ತೆಲುಗಾರು ಹೇಳ್ತಾನೆ. ಅಯ್ಯಯ್ಯ ಎಂಚಾಂಡೆಂದು ತುಳುವರು ಅವನು ಉಲ್ಲೇಖ ಮಾಡ್ತಾನೆ. ಅಂದರೆ ತುಳು ಭಾಷೆ ಆ ಕಾಲದಲ್ಲಿ ಕೂಡ ಅತ್ಯಂತ ಮಹತ್ವದ ಭಾಷೆ. ಆನಂತರ ನಾವು ಸ್ವಾತಂತ್ರ್ಯ ಹೋರಾಟಕ್ಕೆ ಬಂದಾಗ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಕೂಡ ಪಣಿಯಾಡಿಯವರ ನೇತೃತ್ವದಲ್ಲಿ ತುಳುವಿಗೆ ಒಂದು ಸ್ಥಾನಮಾನವನ್ನು ಕೊಡುವಂಥ ಪ್ರಯತ್ನವನ್ನು ಅವರು ಮಾಡಿದರು. ಆದರೂ ಕೂಡ ಇಲ್ಲಿ ಬ್ಯಾರಿ ಭಾಷೆಯಾಗಲಿ ತುಳು ಭಾಷೆಯಾಗಲಿ ಅಥವಾ ನಾನು ಕೊಂಕಣಿ ಭಾಷೆಯನ್ನು ಈ ರೇಂಜ್ಗೆ ತಗೊಳ್ಳೋದಿಲ್ಲ. ಯಾಕೆಂತ ಹೇಳಿದ್ರೆ ಅದಕ್ಕೆ ಅದರದೇ ಆದಂಥ ಸ್ವರೂಪ ಮತ್ತು ರಚನೆ ಇದೆ. ಈ ಭಾಷೆಗಳಿಗೆ ಭಾಷಿಕ ಅಥವಾ ಆಡಳಿತದ ಮಹತ್ವವನ್ನು ಕೊಡುವ ಅಥವಾ ವ್ಯಾವಹಾರಿಕ ನಾವು ಆಡಳಿತವಾಗಲಿ ಶಿಕ್ಷಣಕ್ಕಾಗಲಿ ಮಹತ್ವವನ್ನು ಕೊಡುವಂಥ ಪ್ರಯತ್ನ ಆದದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೂ ಕೂಡ ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರಿಸಲಿಕ್ಕೆ ಯಾಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದರೆ, ಯಾಕೆಂದರೆ ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರಿಸಲಿಕ್ಕೆ ಬೇಕಾದಂಥ ಶಕ್ತಿ ತುಳು ಭಾಷೆಗಿದೆ, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಭಾಷೆಯ ಕುರಿತಾಗಿ ನಮ್ಮವರಲ್ಲಿರುವಂತಹ ಬ್ಯಾರಿ ಭಾಷೆಯನ್ನು ನೀವು ತೆಗೆದುಕೊಂಡ್ರೆ ಅದಕ್ಕೆ ದೊಡ್ಡ ಇತಿಹಾಸ ಇದೆ, ಸುಮಾರು 700-800 ವರ್ಷಗಳ ಇತಿಹಾಸ ಇದೆ. ಇವತ್ತೂ ಕೂಡ ಅದು ಮಾತನಾಡುವ ಭಾಷೆಯಾಗಿ ಉಳಿದಿದೆ. ಏನೋ ಬೇರೆ ಅಕಾಡೆಮಿ ಆದ ನಂತರ ಸ್ವಲ್ಪ ಸಾಹಿತ್ಯ ರಚನೆಯ ಕೆಲಸಗಳಲ್ಲಿ ಆದದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಭಾಷೆಯ ಹಿನ್ನೆಲೆ ಕೂಡ ಸಂಸ್ಕೃತಿಯನ್ನು ಸಂವಹನ ಮಾಡೋದರಲ್ಲಿ ಅತ್ಯಂತ ಪ್ರಧಾನ ಪಾತ್ರ ವಹಿಸುತ್ತೆ ಎಂಬುದನ್ನು ನಾವು ಗಮನಿಸಬೇಕಾಗತ್ತೆ. ಆ ನೆಲೆಯಲ್ಲಿ ಕೂಡ ನಾವು ಯೋಚನೆಯನ್ನು ಮಾಡಬೇಕಾದಂಥ ಚರ್ಚೆಯನ್ನು ಮಾಡಬೇಕಾದಂಥ ಅವಶ್ಯಕತೆ ಇದೆ ಎಂಬುದನ್ನು ನಾನು ಇಲ್ಲಿ ಉಲ್ಲೇಖಿಸಲಿಕ್ಕೆ ಇಷ್ಟಪಡ್ತೇನೆ. ನೀವು ಗಮನಿಸಿ, ನಿತ್ಯಾನಂದ ಶೆಟ್ಟರ ಪುಸ್ತಕದಲ್ಲೇ ಬರುತ್ತೆ, ಭಾಳ ವಿಶೇಷವಾದ ಕೆಲವು ಉಲ್ಲೇಖಗಳು ಬರುತ್ತೆ. ಏನು ಅಂತ ಹೇಳಿದ್ರೆ, ತುಳು ಭಾಷೆ ಯಕ್ಷಗಾನ ಆರಂಭ ಆದದ್ದೇ ಬಹಳ ಲೇಟಾಗಿ. ಯಾಕೆ ಆಗಿಲ್ಲ ಆರಂಭದಲ್ಲಿ? ಕನ್ನಡವನ್ನೇ ಯಾಕೆ ಪ್ರಧಾನವಾಗಿ ತಂದರು ಅಂದರೆ, ಅಲ್ಲಿ ಕನ್ನಡವನ್ನು ಪ್ರಧಾನವಾಗಿ ತಂದು ಭಾಗವತ ಧರ್ಮವನ್ನು ಪ್ರಚಾರ ಮಾಡುವಂಥ ಒಂದು, ಯಾಕೆಂದರೆ ತುಳುವಿದ್ದಾಗ ಬರಲಿಲ್ಲ. ಯಾಕೆ ಕಲಾವಿದರಿಗೆ ತುಳು ಅಂತ ತರಬೇಕು ಅಂತ ಇರಲಿಲ್ಲವೇ? ಆನಂತರ ಅದನ್ನು ತಂದದ್ದು ಕೂಡ ಕೊರಗಪ್ಪ ಶೆಟ್ಟರು, ಯಾಕೆಂದರೆ ವ್ಯಾವಹಾರಿಕ ಉದ್ದೇಶದಿಂದ ಎಂಬುದನ್ನು ಕೂಡ ಅವರು ಉಲ್ಲೇಖಿಸ್ತಾರೆ. ಅದನ್ನು ಕೂಡ ನಾವು ಗಮನಿಸ್ತೀವಿ. ಆನಂತರ ಬಹಳ ವಿಶೇಷವಾದಂಥ ಉಲ್ಲೇಖ ಅವರ ಕೃತಿಯಲ್ಲಿ ಇನ್ನೊಂದು ಬರುತ್ತೆ. ಏನು ಅಂತ ಹೇಳಿದರೆ, ಯಕ್ಷಗಾನದ ಮೂಲಕ ಕೋಮುವಾದವನ್ನು ಪಸರಿಸೋದಕ್ಕೆ ಸಾಧ್ಯ ಆಯಿತು, ಆದರೆ ತುಳುನಾಟಕದ ಮೂಲಕ ಆಗಿಲ್ಲ ಅಂತ. ಇದು ಬಹಳ ವಿಶೇಷವಾದ್ದು. ಯಾವುದೇ ತುಳುನಾಟಕದ ಮೂಲಕ ಕೋಮುವಾದವನ್ನು ಪಸರಿಸುವಂಥ ಕೆಲಸ ಆಗಿಲ್ಲ. ಅಲ್ಲಿಯ ಕಲಾವಿದರು ಅದಕ್ಕೆ ಆಸ್ಪದ ಮಾಡಿ ಕೊಟ್ಟಿಲ್ಲ, ಎಲ್ಲೂ ಕೂಡ ಅದು ಆಗಿಲ್ಲ. ಇವತ್ತು ಎಷ್ಟೋ ದೈವದ ಹೆಸರಲ್ಲಿ ತುಳು ನಾಟಕಗಳು ಆಗತ್ತೆ, ಆದರೆ ಆ ತುಳುನಾಟಕಗಳಲ್ಲಿ ಕೂಡ ಕೆಲವೊಮ್ಮೆ ಅಲ್ಲಲ್ಲಿ ಬರಬಹುದು ಬಿಟ್ಟರೆ, ಇಲ್ಲ ಅಂತಾದರೆ ಆ ದೈವಗಳ ಕಥೆಗಳನ್ನೇ ಹೇಳುವಂಥ ಪ್ರಯತ್ನ ಮಾಡಿರೋದನ್ನು ನಾವು ಗಮನಿಸೋದಕ್ಕೆ ಸಾಧ್ಯ. ಇಲ್ಲಿಯ ಜನಜೀವನ ಹೇಗಿತ್ತು ಅಂತ ಹೇಳಿದರೆ, ಇಲ್ಲಿಯ ಜನ ನೀವು ಗಮನಿಸಿದರೆ ಈ 3 ಅಂಶಗಳು, ಕೃಷಿ ಪ್ರಧಾನತೆ, ಮಾತೃಪ್ರಧಾನ ಕುಟುಂಬ ಮತ್ತು ವೈದಿಕ ಆಚರಣೆ ಏನಿತ್ತು, ಅದರೊಂದಿಗೆ ಇತರ ಇಲ್ಲಿ ಮುಸ್ಲಿಮರಿದ್ದರು. ಎಷ್ಟೋ ಶತಮಾನಗಳ ಹಿಂದೆ ಇದ್ದವರು. ಯಾಕೆಂದರೆ ಬಾರ್ಕೂರಿನಲ್ಲಿ ಮೊದಲ ಮಸೀದಿ ಆದ ಬಗ್ಗೆ ದಾಖಲೆ ಶಾಸನಗಳಲ್ಲೇ ಸಿಗುತ್ತೆ. ಇಲ್ಲಿ ಗೌಡ ಸಾರಸ್ವತರಿದ್ದರು ಅಥವಾ ಇಲ್ಲಿ ಕ್ರಿಶ್ಚಿಯನ್ರಿದ್ದರು, ಎಷ್ಟೋ ಇದರಿಂದ ಬಂದವರು ಸಾಮರಸ್ಯದಿಂದ ಬದುಕ್ತಾ ಇದ್ದರು. ಇಲ್ಲಿಯ ಧರ್ಮ ಆಗಲಿ ಇಲ್ಲಿಯ ಆಚರಣೆಗಳಾಗಲಿ ಅವರ ನಡುವೆ ವೈರುಧ್ಯವನ್ನು ತರಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ನನಗೆ ನೆನಪಿದೆ, ನಾನು ಚಿಕ್ಕದಿರುವಾಗ ನನ್ನ ಅಜ್ಜಿ ಅಮದು ಬ್ಯಾರಿ ಅಂತ ಒಬ್ಬರು ನಮ್ಮ ಮೀನು ಮಾರ್ತಾಯಿದ್ರು ನಮ್ಮಲ್ಲಿ. ಅಮದು ಬ್ಯಾರಿ ಮತ್ತು ಅವರು ಡಿಸ್ಕಷನ್ ಮಾಡ್ತಾಯಿದ್ರು. ಡಿಸ್ಕಷನ್ ಮಾಡುವಾಗ ಅಮದು ಬ್ಯಾರಿಯ ಧರ್ಮಕ್ಕೆ ಸಂಬಂಧಪಟ್ಟಂತೆ ತಮಾಷೆ ಮಾಡ್ತಿದ್ರು, ಅಮದು ಬ್ಯಾರಿ ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂತೆ ಅಥವಾ ನಮ್ಮ ಆಚರಣೆಗೆ ಸಂಬಂಧಪಟ್ಟಂತೆ ತಮಾಷೆ ಮಾಡ್ತಿದ್ರು. ಆದರೆ
ಆಮದು ಬೇರೆ 2 ದಿವಸ ಬರಲಿಲ್ಲ ಅಂದರೆ ನನ್ನ ಅಜ್ಜಿ ಯಾಕೆ ಬರಲಿಲ್ಲ, ಆಮದನಿಗೆ ಏನಾಯಿತು, ಒಂದು ವಾರ 15 ದಿವಸ ಆ ಮನುಷ್ಯ ಜ್ವರದಲ್ಲಿ ಏನೋ ಮಲಗಿದ ಸಂದರ್ಭದಲ್ಲಿ ನನ್ನನ್ನು ಕರ್ಕೊಂಡು ಅಜ್ಜಿ ಹೋಗಿದೆ ಅವರ ಮನೆಯಲ್ಲಿ ನೋಡಲಿಕ್ಕೆ ಅಂತ ಹೇಳ್ಕೊಂಡು. ಆ ರೀತಿಯ ಒಂದು ಸಾಮರಸ್ಯ. ಅಂದರೆ ಧರ್ಮ ಎಂಬುದು ಅದು ವೈಯಕ್ತಿಕವಾದುದು, ಖಾಸಗಿಯಾದುದು. ಅವರ ಧರ್ಮ ಅವರಿಗೆ, ನಮ್ಮ ಧರ್ಮ ಏನು, ನಮ್ಮ ಸಾಂವಿಧಾನಿಕ ವ್ಯವಸ್ಥೆ ಏನು ಹೇಳ್ತಾ ಇತ್ತೋ ಅದು ತುಳುನಾಡಿನಲ್ಲಿ ಅತ್ಯಂತ ಬಲವಾಗಿತ್ತು. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ ನಮ್ಮ ತುಳುನಾಡಿನ ದೈವಾರಾಧನೆ ಮತ್ತು ಆ ಸಂಸ್ಕೃತಿ. ಅಲ್ಲಿ ಮುಸ್ಲಿಮರೂ ಇದ್ದರು, ಕ್ರೈಸ್ತರೂ ಇದ್ದರು, ಎಲ್ಲ ಜಾತಿಯ ಜನ ಇದ್ದರು. ನೀವು ಹೇಳ್ಬೋದು, ನನ್ನ ಹತ್ರ ಕೇಳ್ಬೋದು, ಹಾಗಾದರೆ ಸಮಾನತೆ ಇತ್ತೋ? ಇಲ್ಲ, ಸಮಾನತೆ ಇರಲಿಲ್ಲ. ಅಸಮಾನತೆ ಇರ್ಬೋದು, ಆದರೆ ಸಮಾನ ಸಾಂಸ್ಕೃತಿಕ ಸ್ವರೂಪ ಹೊಂದಿತ್ತು ಎಂಬುದನ್ನು ನಾವು ಗಮನಿಸಬೇಕಾಗತ್ತೆ. ಆ ನೆಲೆಯಲ್ಲಿ ಕೂಡ ನಾವು ಇದನ್ನು ನೋಡಬೇಕಾದಂಥ ವಿಷಯ ಇದೆ. ನಾನು ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಮಾಡಿದೆ ಅಂತ ಹೇಳಿದ್ರೆ, ತುಳುನಾಡಿನ ಸಾಂಸ್ಕೃತಿಕ ವ್ಯವಸ್ಥೆ ಒಂದು ಸಂಕೀರ್ಣ ವ್ಯವಸ್ಥೆ. ಈ ಸಂಕೀರ್ಣ ವ್ಯವಸ್ಥೆಯನ್ನು ವಿಶ್ಲೇಷಿಸದೆ ನಾವು ಹೋರಾಟವನ್ನಾಗಲಿ ಅಥವಾ ಕೋಮುವಾದದ ವಿರುದ್ಧ ನಾವು ಪ್ರತಿತಂತ್ರವನ್ನಾಗಲಿ ಹೂಡೋದು ಬಹಳ ಕಷ್ಟ. ಆ ನೆಲೆಯಲ್ಲಿ ಬಹುಶಃ ನಿತ್ಯಾನಂದರ ಪುಸ್ತಕ ಬಹಳ ಮಹತ್ವದ್ದಾಗತ್ತೆ. ಅಥವಾ ನವೀನ್ ಸೂರಿಂಜೆಯವರ ಬರಹಗಳು ಏನು ದೈವಾರಾಧನೆಯ ಬಗ್ಗೆ ಬರೆದಂಥ ಬರಹಗಳಿವೆ ಅಲ್ಲ, ಅದು ಬಹಳ ಮುಖ್ಯ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಆ ರೀತಿಯ ಬರವಣಿಗೆಗಳು ಬಹುಶಃ ಮುಂದಿನ ದಿನಗಳಲ್ಲಿ ಕೋಮುವಾದಕ್ಕೆ ನಾನು ಅವರನ್ನು ಅಭಿನಂದಿಸ್ತೀನಿ. ಒಬ್ಬ ಅಧ್ಯಾಪಕರಾಗಿ, ಒಬ್ಬ ವಿಶ್ವವಿದ್ಯಾನಿಲಯದ ಅಧ್ಯಾಪಕರಾಗಿ ಈ ರೀತಿಯ ಮಾತುಗಳನ್ನು ಈ ಪುಸ್ತಕದಲ್ಲಿ ತರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಖಂಡಿತವಾಗಿ ನಾನು ಅವರನ್ನು ಅಭಿನಂದಿಸ್ತೀನಿ. ಯಾಕೆಂದರೆ ಕರಾವಳಿಯ ಕೋಮುವಾದದ ಸ್ವರೂಪವನ್ನು ಈ ಪುಸ್ತಕ ಚೆನ್ನಾಗಿ ಅನಾವರಣ ಮಾಡಿದೆ. ಈ ನೆಲೆಯಲ್ಲಿ ಇವತ್ತಿನ ಚರ್ಚೆ ನಡೆಯಬೇಕು ಅಂತ ಆಶಯವನ್ನು ವ್ಯಕ್ತಗೊಳಿಸುತ್ತಾ, ಮುಂದೆ ಏನಾದರೂ ಚರ್ಚೆಯ ಸಂದರ್ಭದಲ್ಲಿ ಅಗತ್ಯ ಇದ್ದರೆ ಉತ್ತರಿಸ್ತೀನಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಡಾಕ್ಟರ್ ಗಣನಾಥ್ ಅವ್ರಿಗೆ ಧನ್ಯವಾದಗಳು. ಇವತ್ತು ಪುಸ್ತಕದ ವಿಮರ್ಶೆ ಅಂತ ಏನಿಲ್ಲ. ಇದು ಆ್ಯಕ್ಚುಲಿ ಶೆಟ್ರು ಪುಸ್ತಕದ ವಿಮರ್ಶೆ ನಾವು ಯಾರೂ ಮಾಡ್ತಾ ಇಲ್ಲ. ಇಲ್ಲಿ ಆ ಪುಸ್ತಕದ ಮುಖಾಂತರ ಇಡೀ ತುಳುನಾಡಿನ ಬೇರೆ ಆಯಾಮಗಳನ್ನು ನೋಡಬೇಕು ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ ಆಗಿತ್ತು. ಅದೇ ರೀತಿಯಲ್ಲಿ ಗಣನಾಥ್ ಸರ್ ಅವರು ಶ್ರಮಿಕರ ದೈವದ ಮುಖಾಂತರ ಪ್ರತಿರೋಧದ ಅವಕಾಶಗಳು ಇನ್ನೂ ಇದೆ ಅನ್ನೋದನ್ನು ಸಭಿಕರಿಗೆ ಮಂದಟ್ಟು ಮಾಡಿಸ್ಕೊಟ್ಟಿದ್ದಾರೆ. ಸರಿಗೆ ಧನ್ಯವಾದಗಳು. ನೆಕ್ಸ್ಟ್